ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಣಿತದ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳ್ತೀನಿ. ಸೊ ಇದನ್ನ ಗಣಿತದಲ್ಲಿ ನಿಮಗೆ ಒಂದು ಅಂಕಕ್ಕೆ 16 ಪ್ರಶ್ನೆಗಳು ಬರ್ತವೆ. ಸೊ ತುಂಬಾ ಸುಲಭ ಇರ್ತವೆ ಪ್ರಶ್ನೆಗಳು. ಸೊ ಈ ಪಾಸಿಂಗ್ ಬೇಕಾಗಿರೋದು 13 ಮಾರ್ಕ್ಸ್ ಆಗಿರೋದ್ರಿಂದ ಸೊ ನೀವು ನೀಟಾಗಿ ಕಲ್ತ್ರೆ ಇದರಲ್ಲಿ ಸ್ಕೋರ್ ಮಾಡ್ಕೋಬಹುದು ನೀವು ಆರಾಮಾಗಿ. ಸೊ 16 ಪ್ರಶ್ನೆಗಳು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಇಲ್ಲಿ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಸೊ ನಿಮಗೆ ಇದರಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, ಮತ್ತೆ ಇನ್ನ 8 ಏನಾಗಿರ್ತವೆ ನಿಮಗೆ ಒಂದು ಅಂಕದ ಪ್ರಶ್ನೆಗಳು, ಮಾಮೂಲು ಬರೆಯುವಂಥವು, ಸಾಲ್ವ್ ಮಾಡುವಂಥವು ಪ್ರಶ್ನೆಗಳು ಇರ್ತವೆ. ಸೊ ಮೊದಲನೇದಾಗಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪಾಠದಿಂದ ಯಾವ್ದು ಬರುತ್ತೆ ಅಂದ್ರೆ ವಾಸ್ತವ ಸಂಖ್ಯೆ ಇದೆ. ವಾಸ್ತವ ಸಂಖ್ಯೆಗಳು. ಸೊ ಈ ಪಾಠದಿಂದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಈ ಪಾಠದಲ್ಲಿ ತುಂಬಾ ಸುಲಭವಾದ ಪ್ರಶ್ನೆ ನಿಮಗೆ ಬರುತ್ತೆ. ಸೊ ಏನ್ ಕೇಳ್ಬೋದು ನಿಮಗೆ ಇದ್ರಲ್ಲಿ ನಿಮಗೆ ಒಂದು 2-3 ತರದ ಲೆಕ್ಕಗಳು ಬರ್ತವೆ, ಒಂದು 2-3 ಟೈಪ್ ಇದಾವೆ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ನಿಮ್ಗೆ ಬಂದೇ ಬರುತ್ತೆ ಎಕ್ಸಾಮ್ ಅಲ್ಲಿ. ಮೊದಲನೇದಾಗಿ ನೋಡೋಣ, ನಿಮಗೆ ಏನೇನ್ ಕಲಿಬೇಕಂತಂದ್ರೆ ಅಂಕಗಣಿತದ ಮೂಲ ಪ್ರಮೇಯನ ಕಲಿಬೇಕು. ಸೊ ನಿಮಗೆ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳುತ್ತೆ? ಸೊ ಏನ್ ಹೇಳುತ್ತೆ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಹಾಗೂ ಆ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ಸೊ ಇಲ್ಲಿ ಏನ್ ಹೇಳ್ಬೋದು ನಮಗೆ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಹಾಗೂ ಅದರ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮಾಂಕ ಹೊರತುಪಡಿಸಿ ಏನಾಗಿರುತ್ತೆ? ಅನನ್ಯವಾಗಿರುತ್ತದೆ. ಅಂದ್ರೆ ಉದಾಹರಣೆಗೆ ಇಲ್ಲಿ ನೋಡೋಣ. ಫಸ್ಟ್ ನಾವು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು, ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಅಂತ. ಸೊ ಅವಿಭಾಜ್ಯ ಸಂಖ್ಯೆ, ಇನ್ನೊಂದು ಸಂಯುಕ್ತ ಸಂಖ್ಯೆ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಬಹಳ ಪ್ರಶ್ನೆ ಕೇಳ್ತಾ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ನಿಮಗೆ ಸಂಯುಕ್ತ ಸಂಖ್ಯೆ ಉದಾಹರಣೆ ಯಾವುದು ಅಥವಾ ಅವಿಭಾಜ್ಯ ಸಂಖ್ಯೆ ಯಾವುದು ಅಥವಾ ನಿಮಗೆ ಡೆಫಿನೇಷನ್ಸ್ ಇದ್ರ ಮೇಲೆ ಕೇಳ್ತಾನೆ. ಸೊ ಮಿಡ್ ಟರ್ಮ್ ಅಲ್ಲಿ ನಿಮಗೆ ಎಸ್ಸೆ ಒಂದಲ್ಲಿ ಕೇಳ್ತಾನೆ. ಸೊ ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳು ಯಾವ ಅಂತಂದ್ರೆ 2, 3, 5, 7, 11, 13, 17, 19, 23 ಈ ತರ ಮುಂದೆ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ. ಸೊ ಇವನ್ನ ಹೊರತುಪಡಿಸಿ ಉಳಿದ ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ 4, 6, 8, 9, 10 ಇವೆಲ್ಲ ಏನು ಸಂಯುಕ್ತ ಸಂಖ್ಯೆಗಳು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇವನ್ ಯಾಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅಂತಂದ್ರೆ ಇವು ಒಂದು ಮತ್ತೆ ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಮತ್ತೆ ಯಾವ ಸಂಖ್ಯೆಯನ್ನು ಸಹ ಇವು ಭಾಗ ಆಗಲ್ಲ. ಉದಾಹರಣೆ ನೋಡ್ರಿ, 2 1 2, 1 2 2 ಇದೇನಾಗುತ್ತೆ? 1ರಿಂದ ಅಷ್ಟೇ ಭಾಗ ಆಗುತ್ತೆ, ಬೇರೆ ಯಾವ ಸಂಖ್ಯೆಯನ್ನು ಸಹ ಭಾಗ ಆಗಲ್ಲ. 3 ನೋಡ್ರಿ, 5 ನೋಡ್ರಿ, ಇವೆಲ್ಲ ಸಂಖ್ಯೆಗಳೇನು ಒಂದನ್ನು ಹೊರತುಪಡಿಸಿ ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಯಾವ ಸಂಖ್ಯೆಯನ್ನು ಸಹ ಇವು ಭಾಗ ಆಗಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ? ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ.
ನೆಕ್ಸ್ಟ್ ನಾವು ಸಂಯುಕ್ತ ಸಂಖ್ಯೆ ನೋಡಿದರೆ ನಾವಿವಾಗ ಇವು ನೋಡ್ರಿ 2 2 4. ಸೊ ಇದು 2ರಿಂದನೂ ಭಾಗ ಆಗುತ್ತೆ. ಇದು ನೋಡ್ರಿ 2ರಿಂದನೂ ಭಾಗ ಆಗುತ್ತೆ, 3ರಿಂದನೂ ಭಾಗ ಆಗುತ್ತೆ. ಇದು 2 4 8, 4 2 8, 4ರಿಂದನೂ ಭಾಗ ಆಗುತ್ತೆ, 2ರಿಂದನೂ ಭಾಗ ಆಗುತ್ತೆ, ಮತ್ತೆ 1ರಿಂದನೂ ಭಾಗ ಆಗುತ್ತೆ. ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ. ಏನಾಗುತ್ತೆ, ಇದು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದಾವೆ. ಉದಾಹರಣೆ ನೋಡ್ರಿ, 2 2 4, 1 4 4, 4 1 4. ಅದೇ ನಾವು ಒಂದು 19 19 19, 1 19 19. ಸೊ ಈ ಬಿಟ್ಟು ಯಾವ ಟೇಬಲ್ಸ್ ಆದ್ರೂ ಬರ್ತಾ ಇದು ಬರೋದಿಲ್ಲ. ಸೊ ಅದಕ್ಕೆ ಈ ರೀತಿ ಸಂಖ್ಯೆಗಳನ್ನ ಅಂತ ಕರಿತೀವಿ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇವನ್ನ ಏನಂತ ಕರಿತೀವಿ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಹೇಳುತ್ತಂದ್ರೆ ಈ ಪ್ರಮೇಯ, ಯಾವುದೇ ಒಂದು ಸಂಯುಕ್ತ ಸಂಖ್ಯೆ, ಉದಾಹರಣೆಗೆ ಇರಾಗಿರೋ ಸಂಯುಕ್ತ ಸಂಖ್ಯೆ 10 ತಗೋಣ. ಸೊ ಈ ಸಂಯುಕ್ತ ಸಂಖ್ಯೆ ನಾವ್ ಏನ್ ಮಾಡ್ತೀವಿ, 2 5 10. ಸೊ ಏನ್ ಮಾಡಿದ್ವಿ ಇಲ್ಲಿ ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ವಿ. ಏನ್ ಮಾಡಿದ್ವಿ ಇಲ್ಲಿ ಅವಿಭಾಜ್ಯ ಗುಣಲಬ್ಧ. ಇವೆರಡು ಅವಿಭಾಜ್ಯ ಸಂಖ್ಯೆ ತಾನೆ. ಸೊ 2 5 10 ಇವೆರಡು ಅವಿಭಾಜ್ಯ ಸಂಖ್ಯೆ. ಸೊ ಈ ರೀತಿ ನಾವು ಮಾಡೋದು ನಾವು ಅಂಕಗಣಿತದ ಮೂಲ ಪ್ರಮೇಯ ಆಗಿದೆ. ನಿಮ್ಗೆ ಇದ್ರ ಮೇಲೂ ಸಹ ಪ್ರಶ್ನೆ ಕೇಳ್ತಾನೆ. ಮತ್ತೆ ಇನ್ನೊಂದು ನಿಮಗೆ ಉದಾಹರಣೆಗೆ ಇದ್ರ ಮೇಲೆ ಇನ್ನೊಂದು ಯಾವ್ದಾರೆ 96 ಕೊಡ್ತಾನೆ. ಸೊ ಕೊಟ್ಟು ಇದನ್ನ ಅವಿಭಾಜ್ಯ ಅಪವರ್ತನವಾಗಿ ವ್ಯಕ್ತಪಡಿಸಿ ಅಂತ ಕೇಳ್ತಾನೆ. ಸೊ ಅಂದ್ರೆ ಇವಾಗ 3 3 9, 3 7 6. ಇದು 2ರಿಂದ ಹೋಗುತ್ತೆ. ಸೊ 2 1 2. ನೆಕ್ಸ್ಟ್ ಉಳಿಯುತ್ತೆ ನಿಮ್ಗೆ ಇದರಲ್ಲಿ 1 ಉಳಿಯುತ್ತೆ. 1 ಪಕ್ಕದ ಹಾಕಿದ್ರೆ 2 6 12, 2 8 16, 2 4 8. ಸೊ 2 2 4. ನಾವೆಲ್ಲವರೆಗೂ ಮಾಡ್ಬೇಕಂದ್ರೆ ಕೊನೆ ನಮಗೆ ಒಂದು ಅವಿಭಾಜ್ಯ ಸಂಖ್ಯೆ ಬರೋವರೆಗೂ ಸಹ ನಾವೇನ್ ಮಾಡ್ಬೇಕು, ಇದನ್ನ ಲೆಕ್ಕ ಮಾಡ್ಕೊಂತ ಹೋಗ್ಬೇಕು. ಸೊ 2 ಎಷ್ಟಿದೆ ನಮಗೆ ಇಲ್ಲಿ 5 ಇದೆ. ಸೊ 2 ರ ಘಾತ 5 ಇಂಟು 3 ರ ಘಾತ 1. ಈ ರೀತಿ ನಾವು ಅವಿಭಾಜ್ಯ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು. ಸೊ ಈ ರೀತಿ ಪ್ರಶ್ನೆಗಳು ಕೇಳ್ತಾನೆ. ಸೊ ಇದನ್ನ ಬಿಟ್ಟು ನಿಮಗೆ ಇದೊಂದು ಟಾಪಿಕ್ ಆದ್ರೆ ಇನ್ನ 2 ತರ ಪ್ರಶ್ನೆ ಕೇಳ್ತಾನೆ. ನಿಮಗೆ ಯಾವ ರೀತಿ ಕೇಳ್ತಾನೆ ಅಂತಂದ್ರೆ, ನೀವು ಮೊನ್ನೆ ಪ್ರಿಪರೇಟರಿ ಸಹ ಕೇಳಿದಾನೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಸೊ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು 2. ಮತ್ತೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು 4. ಸೊ ಇವೆರಡರ ಲಾಸಹ ಮತ್ತೆ ಮಾಸಹ ಬಗ್ಗೆ ನಿಮಗೆ ಪ್ರಶ್ನೆನ ಕೇಳಬಹುದು. ಸೊ ಇವೆರಡರ ಮಾಸಹ ಕೇಳಿದಾಗ ಏನ್ ಹೇಳ್ಬೋದು ನೋಡ್ರಿ, 2 1 2, 2 2 4. ಸೊ ಮಾಸಹ ಏನಾಗುತ್ತೆ ನಮಗೆ 2 ಆಗುತ್ತೆ. ಲಾಸಹ ನೋಡ್ರಿ 2 ರ ಘಾತ 2. ಯಾಕಂದ್ರೆ ಇಲ್ಲಿ ನಾವು ಬರೀಬೇಕಾದ್ರೆ 2 ಇಂಟು 1 ಅಂತ ಬರೀತೀವಿ, 2 ರ ಘಾತ 2 ಅಂತ ಬರೀತೀವಿ. 2 ಸೇಮ್ ಇದೆ, ಘಾತಾಂಕ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಲಾಸಹಕ್ಕೆ ತಗೋಬೇಕು. ಸೊ ಲಾಸಹ ಏನಾಗುತ್ತೆ ನಮಗೆ 4 ಆಗುತ್ತೆ. ಮಾಸಹ ಏನಾಗುತ್ತೆ 2 ಆಗುತ್ತೆ. ಸೊ ಇದೇ ನಿಮಗೆ ಮೊನ್ನೆ ಪ್ರಿಪರೇಟರಿ ಈ ತರ ಪ್ರಶ್ನೆ ಕೇಳಿದ್ದಾನೆ. ಸೊ ಇನ್ನ ನಿಮಗೆ ಏನ್ ಕೇಳ್ತಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಮತ್ತು ಲಾಸಹ. ಅವಿಭಾಜ್ಯ ಸಂಖ್ಯೆಗಳ ಲಾಸಹ ಮತ್ತು ಮಾಸಹ. ಸೊ ಈ ಪ್ರಶ್ನೆ ಬಹಳ ವರ್ಷದಿಂದ ಕೇಳ್ತೀನಿ. ಸೊ ಈ ವರ್ಷ ರಿಪೀಟ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ಏನ್ ಹೇಳ್ತಾ ಅಂತಂದ್ರೆ, ಉದಾಹರಣೆಗೆ 3, 5 ಇವೆರಡು ನಿಮಗೆ ಸಂಖ್ಯೆ ಕೊಡ್ತೀನಿ. ಇವೆರಡು ಸಂಖ್ಯೆ ನೀವು ಅವಿಭಾಜ್ಯ ಸಂಖ್ಯೆಗಳು. ಸೊ ಇವೆರಡು ಸಂಖ್ಯೆ ಕೊಟ್ಟು ನಿಮಗೆ ಇದರ ಮಾಸಹ ಏನು ಅಂತ ಕೇಳ್ತೀನಿ. ಸೊ ಇವೆರಡು ಸಂಖ್ಯೆಯ ಮಾಸಹ ಏನಾಗಿರುತ್ತೆ 1. ಯಾಕಂದ್ರೆ ಇವೆರಡು ಒಂದ್ರ ಮಕ್ಕಿಂದ ಅಷ್ಟೇ ಭಾಗ ಆಗೋದು, 1ರಿಂದ ಅಷ್ಟೇ ಭಾಗ ಆಗೋದು. ಸೊ ಇದಕ್ಕೆ ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಯಾವಾಗಲೂ ಏನಾಗಿರುತ್ತೆ 1. ನಿಮಗೆ ಇದೇ ಸಂಖ್ಯೆ ಅಲ್ಲ, ಉದಾಹರಣೆ ನಿಮಗೆ ಆಲ್ಫಾಬೆಟ್ ಕೊಡ್ತಾನೆ, p² ಮತ್ತೆ q² ಅಂತ ಕೊಡ್ತಾನೆ. p² q² ಏನಾಗಿದಾವೆ ಅಂತ ಹೇಳಿದಾನೆ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಹಾಗಾದ್ರೆ ಅವುಗಳ ಮಾಸಹ ಏನು ಅಂತ ಕೇಳ್ತಾನೆ. ಸೊ ಅವಾಗ ಏನ್ ಮಾಡ್ತೀರಿ 1 ಅಂತ ಬರೀತೀವಿ. ನಿಮ್ಗೆ ಯಾವುದೇ ಸಂಖ್ಯೆ ಕೊಡಿ, ಉದಾಹರಣೆಗೆ a, b ಅವಿಭಾಜ್ಯ ಸಂಖ್ಯೆಗಳು. ಸೊ ಇವುಗಳ ಮಾಸಹ ಏನಂತ ಕೇಳಿದ್ರೆ 1. ಅದೇ ನಿಮಗೆ ಲಾಸಹ ಕೇಳಿದ್ರೆ ಏನ್ ಮಾಡ್ತೀರಾ, ಸೊ 3 ಮತ್ತು 5 ಕೊಟ್ಟೇನೆ. ಸೊ ಇದರ ಲಾಸಹ ಅಂತ ಕೇಳಿದಾಗ ಏನ್ ಮಾಡ್ಬೇಕು, ನೀವು ಗುಣಕಾರ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ ಲಾಸಹ p² ಇಂಟು q². ಸೊ ಇಲ್ಲಿ ಏನಾಗುತ್ತೆ a ಇಂಟು b. ಏನಾಗಿರುತ್ತೋ ಇದರ ಲಾಸಹ ಆಗಿರುತ್ತೆ. ಸೊ ಲಾಸಹ ಏನಾಯ್ತು ನಮಗೆ a ಇಂಟು b. ಸೊ ಈ ರೀತಿ ಪ್ರಶ್ನೆ ನಿಮಗೆ ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳ ಮೇಲೆ ನಿಮಗೆ ಕೇಳ್ತಾ ಹೋಗ್ತಾನೆ. ಸೊ ನೆಕ್ಸ್ಟ್ ಇನ್ನೊಂದು ಏನ್ ಕೇಳ್ತಾನೆ ಅಂತಂದ್ರೆ ನಿಮಗೆ ಈ ತರ ಉದಾಹರಣೆಗೆ 7 ಇಂಟು 11 ಇಂಟು 13 ಪ್ಲಸ್ 13. ಸೊ ಇಲ್ಲಿ ಯಾವ ಸಂಖ್ಯೆ ಅಂತ ಕೇಳ್ತಾನೆ. ಸೊ ಇಲ್ಲಿ ನೋಡ್ಬೋದು ಈ ಸಂಖ್ಯೆ ಏನಾಗಿದೆ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದೆ. ಸೊ ಈ ತರ ಸಂಖ್ಯೆಗಳು ನಾವು ಏನಂತ ಕರಿತೀವಿ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ.
ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಇದೆ, ಹಳೆ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಪ್ರಶ್ನೆನ ತುಂಬಾ ಕೇಳಿದ್ದಾನೆ. ಸೊ ಈ ಮಾಡೆಲ್ ಅಲ್ಲಿ ಕೇಳಬಹುದು. ಮತ್ತೆ ನಿಮಗೆ ಇನ್ನೊಂದು ಪ್ರಶ್ನೆ ಹೆಂಗಂದ್ರೆ, ಉದಾಹರಣೆಗೆ 91 ಅಂತ ಕೊಡ್ತೇನೆ. ಸೊ ಇದರ ಅವಿಭಾಜ್ಯ ಅಪವರ್ತನಗಳನ್ನು ಬರೀರಿ ಅಂತ ಹೇಳ್ತಾರೆ. ಸೊ ಹೇಗೆ ಬರೀತೀರಿ ನೋಡ್ಬೋದು. ಇದು 3 ಮಗ್ಗೆಲೂ ಹೋಗುತ್ತೆ, 7 ಮಗ್ಗೆಲೂ ಹೋಗುತ್ತೆ. 7 1 7, 7 ಅವಿಭಾಜ್ಯ ಸಂಖ್ಯೆ ಆಗಿದ್ರೆ ತಗೋಬಹುದು. ಸೊ ನೆಕ್ಸ್ಟ್ ನಿಮ್ಗೆ ಎಷ್ಟು ಇರುತ್ತೆ, 7 3 21. ಇಲ್ಲಿ ನೋಡ್ಬೋದು. ಇವಾಗ ಇದರ ಅವಿಭಾಜ್ಯ ಅಪವರ್ತನ ಏನಾಗುತ್ತೆ ನಿಮಗೆ 7 ಇಂಟು 13. 7 ಇಂಟು 13 ಏನಾಗುತ್ತೆ, ಇದರ ಅವಿಭಾಜ್ಯ ಅಪವರ್ತನವಾಗಿದೆ. ಸೊ ಇನ್ನೊಂದೇನ್ ಕೇಳ್ತಾರೆ ಅಂತಂದ್ರೆ, ಉದಾಹರಣೆಗೆ 40 is equal to x, y ಪವರ್ z ಅಂತ ಕೇಳ್ತಾರೆ. ಸೊ ಸೇಮ್ ಇದೇ ರೀತಿನೇ ಬರೆಯೋದು. ಈ ಟರ್ಮ್ಸ್ ಏನಂತ ಕಂಡುಹಿಡಿಯಬೇಕು ಅಷ್ಟೇ. ನೀವು 40 ಅಂತ ಹೇಳ್ರಿ, ಅವಿಭಾಜ್ಯ ಅಪವರ್ತನ ಮಾಡ್ರಿ. 2 2 4 0, 2 10 20, 2 5 10. ಸೊ ಇದನ್ನ ಏನಂತ ಬರೀಬೋದು ನಾವು, x, y ಪವರ್ z ರೂಪದಲ್ಲಿ ಬರೆಯೋದಾದ್ರೆ 2 ಎಷ್ಟಿದೆ ನಮಗೆ, 1 2 3 ಇದೆ. ಸೊ 2 ರ ಘಾತ 3 ಇಂಟು 5 ಅಂದ್ರೆ x ಅಂದ್ರೆ 2, y ಅಂದ್ರೆ 3, z ಅಂದ್ರೆ 5. ಸೊ ಇದೇ ರೀತಿ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, 180 is equal to 2 ರ ಘಾತ x 3 ರ ಘಾತ 2 ಇಂಟು 5. ಸೇಮ್ ಇದೇ ಮಾದರಿ ಇನ್ನೊಂದು ಪ್ರಶ್ನೆ ತೋರಿಸಿ ಅಷ್ಟೇ ನಿಮಗೆ. ಸೊ 180 ಬರ್ಕೊಳ್ರಿ, ಸೇಮ್ ಅವಿಭಾಜ್ಯ ಅಪವರ್ತನ. 18 ಯಾವ ಬರುತ್ತೆ, 2 ಬಗ್ಗೆ ಬರುತ್ತೆ. 2 3 18, 3 3 9, 3 10 30, 2 5 10, 2 5 10. ಸೊ ಇದನ್ನ ಎಷ್ಟು ಬರೀಬಹುದು, 2 ಎಷ್ಟಿದೆ ನಮಗೆ, 2 ಇದಾವೆ. ಸೊ 2 ರ ಘಾತ 2. 3 ಎಷ್ಟಿದಾವೆ, 2 ಇದಾವೆ. ಸೊ 3 ರ ಘಾತ 2 ಇಂಟು 5. ಅಂದ್ರೆ ನಮ್ಗೆ ಎಷ್ಟು ಜಾಗದ 2 ಮೇಲೆ x ಇದೆ. ಸೊ x ಅಂದ್ರೆ ನಮಗೆ. ಸೊ ಇಷ್ಟ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ತುಂಬಾ ಸುಲಭವಾಗಿದೆ. ನಮಗೆ ಇಷ್ಟಲ್ಲಿ ನೀವು ನೋಡ್ಕೊಂಡ್ರೆ ಸಾಕು. ಒಂದ್ ಕಡೆ ನೀವೇ ನೋಟ್ ಮಾಡ್ಕೊಳ್ರಿ. ಸೊ ಇಷ್ಟೊಳಗೆ ನಿಮಗೆ 1 ಮಾರ್ಕ್ಸ್ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಈಗ ಇದು ಮೊದಲನೇ ಚಾಪ್ಟರ್ ಆಯ್ತು. ಈಗ ಎರಡನೇ ಚಾಪ್ಟರ್ನ ಪ್ರಶ್ನೆಗಳನ್ನ ನೋಡೋಣ. ಸೊ ನಿಮಗೆ ಮೊದಲನೇ ಪ್ರಶ್ನೆ ಆಯ್ತು. ಸೊ ಈಗ ಎರಡನೇ ಪಾಠ ಬಂದ್ಬಿಟ್ಟು ನಿಮಗೆ ಬಹುಪದೋಕ್ತಿ. ಸೊ ಈ ಬಹುಪದೋಕ್ತಿಯಿಂದ ನಿಮಗೆ ಒಂದು ಅಂಗಕ್ಕೆ 2 ಪ್ರಶ್ನೆ ಬರುತ್ತೆ. ಸೊ 4ರಿಂದ 5 ಟಾಪಿಕ್ ಇದಾವೆ. ತುಂಬಾ ಈಸಿ ಇದೆ ಟಾಪಿಕ್. ಆ ಟಾಪಿಕ್ ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಅಷ್ಟೇ ನೋಡ್ಕೊಂಡ್ರೆ ನಿಮಗೆ ಏನಾಗುತ್ತೆ, 2 ಮಾರ್ಕ್ಸ್ ಕನ್ಫರ್ಮ್ ಬಂದೇ ಬರುತ್ತೆ. ಸೊ ಫಸ್ಟ್ ಚಾಪ್ಟರ್ ಇಂದ 1 ಮಾರ್ಕ್ಸ್, 2 ಮಾರ್ಕ್ಸ್, ಟೋಟಲ್ ಎಷ್ಟಾಗುತ್ತೆ ನಿಮಗೆ 3 ಮಾರ್ಕ್ಸ್ ಆಗುತ್ತೆ. ಸೊ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ನಿಮಗೆ ನೋಡೋಣ. ಹೇಳೋದು ಮೊದಲನೇ ಟಾಪಿಕ್ ಶೂನ್ಯತೆ ಕಂಡಿಡಿಯ ಕೇಳ್ತಾನೆ. ಉದಾಹರಣೆಗೆ y is equal to p of x ಅಂತ ಕೊಟ್ಟು ನಿಮಗೆ ಒಂದು ಗ್ರಾಫ್ ಕೊಡ್ತಾನೆ. ಸೊ y is equal to p of x ಅಂತ ಹೇಳಿ ಕೊಡ್ತಾನೆ, ನಿಮಗೆ ಒಂದು ನಕ್ಷೆ ಕೊಡ್ತಾನೆ. ಸೊ ನೋಡಿ ಉದಾಹರಣೆಗೆ ಈ ತರ ಹೆಂಗ್ ಕೊಟ್ಟಿರ್ತಾನೆ. ಸೊ ಇದು x ಅಕ್ಷ, ಇದೇನಾಗಿರುತ್ತೆ y ಅಕ್ಷ ಆಗಿರುತ್ತೆ. ಸೊ ನಿಮಗೆ ಹಿಂಗೆ ಕೊಡ್ತಾನೆ ಒಂದು ನಕ್ಷೆ ಹಿಂಗೆ. ಇವಾಗ ಇದರ ಶೂನ್ಯತೆ ಏನು ಅಂತ ಕೇಳ್ತಾನೆ. ಸೊ ಇದರ ಶೂನ್ಯತೆ ಏನಂತ ಬರೀಬಹುದು ನಾವು. ಶೂನ್ಯತೆ ಅಂತಂದ್ರೆ ಇದು x ಅಕ್ಷದಲ್ಲಿ ಎಷ್ಟು ಪಾಯಿಂಟ್ ಹತ್ರ ಟಚ್ ಆಗಿ ಹೋಗೈತೆ ಅಂತ ನೋಡ್ಬೇಕು. ನೋಡ್ಬೋದು 1 2 3 4. ಸೊ ಇದರ ಶೂನ್ಯತೆ ಏನಾಗಿರುತ್ತೆ 4. ಆಯ್ತಾ. ನೆಕ್ಸ್ಟ್ ಇದೇ ರೀತಿ ನಿಮಗೆ ಈ ತರ ಪ್ರಶ್ನೆ ಕೊಡ್ತಾನೆ. ಸೊ ಇಲ್ಲಿ ಏನಾಗಿದೆ, ಇದರ ಶೂನ್ಯತೆ ನೋಡ್ರಿ 1 ಹತ್ರ ಅಷ್ಟೇ ಮೀಟ್ ಆಗಿದೆ x ಲೈನ್. ಸೊ ಶೂನ್ಯತೆ ಎಷ್ಟಿರುತ್ತೆ 1. ಸೊ ಏನ್ ಕೇಳ್ತಾನೆ, ಶೂನ್ಯತೆ. ಸೊ ನೆಕ್ಸ್ಟ್ ಈ ತರ ಕೊಡ್ತಾನೆ. ಸೊ ಇದೆಲ್ಲಾಗಿದೆ x ಅಕ್ಷದ ಹತ್ರ 1 ಹತ್ರ ಟಚ್ ಆಗಿರುತ್ತೆ. ಸೊ ಇದರ ಶೂನ್ಯತೆ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಅಥವಾ ಈ ತರ ಕೊಟ್ಟೆ ಅಂತ 1 2 3 4 5 6 7 ಎಷ್ಟಾಗಿದೆ ಶೂನ್ಯತೆ 7. ಅಂದ್ರೆ ನಾವು ಶೂನ್ಯತೆ ಯಾವ ರೀತಿ ಬರಿತೀವಿ ಅಂತಂದ್ರೆ, ಇಲ್ಲಿ x ಅಕ್ಷದ ಮೇಲೆ, ಇದು x ಅಕ್ಷ, ಇದು y ಅಕ್ಷ. ಸೊ x ಅಕ್ಷದ ಮೇಲೆ ಈ ಹೋಗಿರೋ ಲೈನ್ ಎಷ್ಟಾದ್ರೆ x ಲೈನ್ ಬೈ ಟಚ್ ಆಗಿದೆ. ಸೊ y ಅಲ್ಲಿ ಎಷ್ಟಾದ್ರೆ ಟಚ್ ಆಗಿದೆ. ಉದಾಹರಣೆ ನೋಡ್ರಿ. ಸೊ ಈ ತರ ಕೊಟ್ರೆ ಅನ್ಕೊಳ್ಳಿ ನಿಮ್ ನಕ್ಷೆ, ಇದರ ಶೂನ್ಯತೆ ಏನಾಗಿರುತ್ತೆ
0 ಆಗಿರುತ್ತೆ, ಯಾಕಂದ್ರೆ ಇದು ಎಕ್ಸ್ ಅಲ್ಲಿ ಎಲ್ಲೂ ಟಚ್ ಆಗಿದೆ ನಮಗೆ. ಸೊ ಇದರ ಶೂನ್ಯತೆ ಏನು 0. ಸೊ ಈ ರೀತಿ ನಿಮಗೆ ನಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾನೆ. ಸೊ ಮತ್ತೆ ಇನ್ನೊಂದೇನು ಕೇಳಿ ಇದರಲ್ಲಿ ನಿಮಗೆ ಶೂನ್ಯತೆ ಅಲ್ಲ, ಉದಾಹರಣೆ ನಿಮಗೆ ಇನ್ನೊಂದು ನಕ್ಷೆ ಕೊಟ್ಟಿರ್ತಾನೆ, ಇಲ್ಲಿ -2 ಟಚ್ ಆಗಿರುತ್ತೆ, ಇಲ್ಲಿ 3 ಟಚ್ ಆಗಿರುತ್ತೆ. ಸೊ ಇದರ ಶೂನ್ಯತೆ ಬರೀರಿ ಅಂತ ಹೇಳ್ತಾನೆ. ಸೊ ಈ ನಕ್ಷೆ ಕೊಟ್ಟಾಗ ಏನ್ ಮಾಡ್ಬೇಕು, -2, 3 ಅಂತ ಬರೀಬೇಕಂದ್ರೆ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಎಲ್ಲ ಲೈನ್ ಟಚ್ ಆಗಿರ್ತೋ ಅದೇನಾಗಿರುತ್ತೆ, ಅದರ ಶೂನ್ಯತೆ ಆಗಿರುತ್ತೆ. ಸೊ ಇದು ಮೊದಲನೇ ಟಾಪಿಕ್. ಸೊ ಇದ್ರ ಮೇಲೆ ಸಹ ನಿಮಗೆ ಬಹಳಷ್ಟು ಪ್ರಶ್ನೆಗಳು ಬಂದಿದೆ. ಸೊ ಇದ್ರಲ್ಲಿ ಮ್ಯಾಕ್ಸಿಮಮ್ 4 ಟಾಪಿಕ್ಸ್ ಏನೋ ಬರುತ್ತೆ. ಆ 4 ಟಾಪಿಕ್ಸ್ ಅಲ್ಲಿ 2 ಟಾಪಿಕ್ ಪ್ರಶ್ನೆ ಬಂದೇ ಬರುತ್ತೆ, ತುಂಬಾ ಸುಲಭ ಇದೆ. ಇಲ್ಲಿ ಏನಿಲ್ಲ, ಶೂನ್ಯತೆ ಬರೀರಿ ಅಂತ ಏನ್ ಮಾಡ್ತೀರಿ, ಎಕ್ಸ್ ಲೈನ್ ಮೇಲೆ ಎಷ್ಟು ಲೈನ್ಗಳು ಸೇರಿಸಿ ಹೋಗೈತೆ, ಇಲ್ಲಿ ಲೈನ್ಗಳು ದಾಟ್ ಹೋಗೈತೆ, 1 2 3 4 ವೈ ನಾವು ತಗೊಳಂಗಿಲ್ಲ, ಬರೀ ಎಕ್ಸ್ ಅಷ್ಟೇ ನಾವು ತಗೊಂತ ಹೋಗ್ಬೇಕು. ಸೊ ನೆಕ್ಸ್ಟ್ ನೋಡೋಣ, ಎರಡನೇ ತರದ್ ಯಾವ ರೀತಿ ಕೇಳ್ತಾ ಅಂದ್ರೆ ನಿಮಗೆ ಡಿಗ್ರಿ ಮೇಲೆ ಪ್ರಶ್ನೆ ಕೇಳ್ತಾನೆ. ಸೊ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕೊಡ್ತಾನೆ. ಸೊ ನಿಮಗೆ ಮಹತ್ತಮ ಘಾತ ನಿಮಗೆ ಒಂದು ಸಮೀಕರಣ ಆದ್ರೂ ಕೊಡಬಹುದು, ಅಥವಾ ಈ ರೀತಿ ಕೊಡ್ತೀನಿ. ಉದಾಹರಣೆಗೆ ರೇಖಾತ್ಮಕ ಸಮೀಕರಣ. ಸೊ ಈ ರೇಖಾತ್ಮಕ ಸಮೀಕರಣಕ್ಕೆ ಘಾತ, ಮಹತ್ತಮ ಘಾತ ಎಷ್ಟು ಅಂತ ಕೇಳ್ತಾರೆ. ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದೇ ನಿಮಗೆ ವರ್ಗ. ಸೊ ವರ್ಗಕ್ಕೆ ಘಾತ ಎಷ್ಟಾಗಿರುತ್ತೆ, 2 ಆಗಿರುತ್ತೆ. ಇನ್ನೊಂದು ಬರೋದು ನಿಮಗೆ ಘನ ಬಹುಪದ. ಸೊ ಇದಕ್ಕೆ ಏನಿಗೆ ಘಾತ ಎಷ್ಟಾಗಿರುತ್ತೆ, 3 ಆಗಿರುತ್ತೆ, ಮಹತ್ತಮ ಘಾತ. ಅದೇ ನಿಮಗೆ ಶೂನ್ಯತೆಗೆ ಬರ್ಬೋದು, ರೇಖಾತ್ಮಕಕ್ಕೆ 1. ಸೊ ಗರಿಷ್ಠ ಶೂನ್ಯತೆ ವರ್ಗಕ್ಕೆ 2. ಸೊ ಗರಿಷ್ಠ ಶೂನ್ಯತೆ ಘನಕ್ಕೆ ಎಷ್ಟಾಗಿರುತ್ತೆ, 3 ಆಗಿರುತ್ತೆ. ಸೊ ಈ ತರ ಸಹ ಪ್ರಶ್ನೆ ನಿಮಗೆ ಕೇಳಿದ್ದಾನೆ. ಸೊ ನೆಕ್ಸ್ಟ್ ನಿಮಗೆ ಇದ್ರ ಮೇಲೆ ಉದಾಹರಣೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಮೀಕರಣ ಕೊಡ್ತಾನೆ. ಸೊ x ಪ್ಲಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಈ ಸಮೀಕರಣ ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ತಾನೆ. ಸೊ ಯಾವ್ದಕ್ಕೆ ಉದಾಹರಣೆ ಇದು, ಘಾತ ಎಷ್ಟೆಲ್ಲ ಐತೆ ನೋಡ್ರಿ, ಇದಕ್ಕೆಲ್ಲ ಎಕ್ಸ್ ಘಾತ ಏನಿಲ್ಲ 1 ಇರುತ್ತೆ. ಈಗ 2x1 ಘಾತ ಇಲ್ಲಂತ ಏನಿರುತ್ತೆ, ಅಲ್ಲಿ 1 ಇರುತ್ತೆ. ಸೊ ಇದ್ರ ಘಾತ ಏನಾಗಿದೆ, 1 ಆಗಿದೆ. ಸೊ ಘಾತ 1 ಇದೆ ಅಂದ್ರೆ ಯಾವ ಸಮೀಕರಣ, ಅದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ. ಅದಲ್ಲಿ ವರ್ಗ ಬಹುಪದೋಕ್ತಿ ಮೊನ್ನೆ ಎಕ್ಸಾಂಪಲ್ ಸಹ ಕೇಳಿದ್ದಾನೆ. ಹಿಂಗ್ ಕೊಡ್ತೀನಿ, 2x² ಪ್ಲಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಏನ್ ಹೇಳ್ಬೋದು, ಇದು ವರ್ಗ ಬಹುಪದೋಕ್ತಿ ಅಂತ ಹೇಳ್ಬೋದಾ. ವರ್ಗ ಅಂದ್ರೆ ಘಾತ ಎಷ್ಟಿರ್ಬೇಕು, 2 ಇರ್ಬೇಕು. 2 ಮತ್ತೆ 2ಕ್ಕಿಂತ ಕಮ್ಮಿ ಇರೋ ಜೊತೆಗೆ ಇರ್ಬೋದು, ಬಟ್ 2ಕ್ಕಿಂತ ಜಾಸ್ತಿ ಇರಂಗಿಲ್ಲ. ನೋಡಿ ಇವಾಗ ಬೇಕಾದ್ರೆ ನಿಮಗೆ x ಪ್ಲಸ್ 1 ಅಂತ ಕೊಡ್ತಾನೆ. ಇದನ್ನ ವರ್ಗ ಬಹುಪದೋಕ್ತಿ ಅಂತ. ಯಾವ ರೀತಿ ನೋಡ್ರಿ, ನಾವು ಬ್ರಾಕೆಟ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಗುಣಾಕಾರ ಮಾಡ್ತೀವಿ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನಿಮಗೆ ಘಾತಾಂಕ ಏನ್ ಬಂತು, 2 ಬಂತು. ಸೊ ಅದರಿಂದ ನಾವು ಇದೇನಂತ ಕರೆಯೋದು, ವರ್ಗ ಬಹುಪದೋಕ್ತಿ ಅಂತ ಕರಿಬಹುದು. ಉದಾಹರಣೆಗೆ x ಪ್ಲಸ್ 1 ಈಸ್ ಈಕ್ವಲ್ ಟು 0. ಇದು ಯಾವುದಕ್ಕೆ ಉದಾಹರಣೆ. ನೀವೆಲ್ಲ ಏನ್ ಮಾಡ್ತೀರಿ, ಜನರಲ್ ಟಾಪಿಕ್ ಗೊತ್ತಿಲ್ಲ ಅಂದ್ರೆ ರೇಖಾತ್ಮಕ ಅಂತೀರಿ, ಯಾಕಂದ್ರೆ ಇದೆಲ್ಲ ಘಾತ 1 5 ಅಂತ ಹೇಳ್ತೀರಿ. ಬಟ್ ಇಲ್ಲಿ ನಾವು ಬ್ರಾಕೆಟ್ ಕೊಟ್ಟಿರೋದ್ರಿಂದ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೋಬಹುದು. x ಇಂಟು 2x ಏನಾಗುತ್ತೆ, 2x² ಆಗುತ್ತೆ, ಪ್ಲಸ್ x ಇಂಟು 1 x ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನಿಮಗೆ ಘಾತ ಎಷ್ಟು ಬಂತು ನೋಡ್ರಿ, ಇಲ್ಲಿ 2x ಮತ್ತೆ x² ಗುಣಾಕಾರ ಮಾಡಿದ್ರೆ ನಿಮಗೆ ಘಾತ 2 ಬಂತು. ಸೊ ಇದು ಯಾವುದಕ್ಕೆ ಉದಾಹರಣೆ ಆಗಿದೆ, ವರ್ಗ ಬಹುಪದೋಕ್ತಿಗೆ ಏನಾಗಿದೆ, ಉದಾಹರಣೆ ಆಗಿದೆ. ಅದೇ ಘನ ಕೇಳಿದ ನಿಮಗೆ ಘಾತಾಂಕ ಎಷ್ಟಿರುತ್ತೆ, x³ ಇರುತ್ತೆ, 2x² ಪ್ಲಸ್ 1 ಈಸ್ ಈಕ್ವಲ್ ಟು 0. ಅಂದ್ರೆ ನಾವು 3 ಇರಬೇಕು, ಅದಕ್ಕಿಂತ ಕಡಿಮೆ ಜೊತೆಗೆ ಇರಬಹುದು, ಬಟ್ ಅದಕ್ಕಿಂತ ಜಾಸ್ತಿ ಇರಂಗಿಲ್ಲ. ಸೊ ಇವಾಗ ನಿಮಗೆ ಡಿಗ್ರಿ ಕೇಳ್ತಾರೆ, ಡಿಗ್ರಿ ಏನಿದೆ 3. ಸೊ ಇವಾಗ ಇದನ್ನ ನಿಮಗೆ ಈ ರೀತಿ ಕೊಡ್ಬೋದು, x² ಪ್ಲಸ್ 1 ಇಸ್ ಈಕ್ವಲ್ ಟು 0. ನೋಡ್ಬೋದು ಇವಾಗ x² ಗುಣಕರಣ ಮಾಡಿದ್ರೆ ಏನಾಗುತ್ತೆ, ನಮಗೆ x³ ಬರುತ್ತೆ, ಪ್ಲಸ್ 1 ಇಸ್ ಈಕ್ವಲ್ ಟು 0. ಏನಾಗುತ್ತೆ, ಅದು ಘನ ಬಹುಪದೋಕ್ತಿ ಆಗುತ್ತೆ. ಸೊ ಇದ್ರ ಮೇಲೆ ಸಹ ನಿಮ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ, ಮನೆ ಪ್ರಿಪರೇಟರಿ ಸಹ ಬಹಳ ಪ್ರಶ್ನೆ ಕೇಳಿದೆ ಇದ್ರ ಮೇಲೆ. ಸೊ 2 ಪ್ರಶ್ನೆ ಆಗಿರೋದ್ರಿಂದ ನಿಮಗೆ ಒಂದು ಬಹು ಆಯ್ಕೆಯಲ್ಲಿ ಬರುತ್ತೆ, ಒಂದು ರಿಟರ್ನ್ ಅಲ್ಲಿ ಬರುತ್ತೆ. ಸೊ ಇನ್ನೊಂದು ಇದ್ರ ಮೇಲೆ ನಿಮ್ಗೆ ಯಾವ ರೀತಿ ಕೇಳ್ತಾನೆ, ಈ ಟಾಪಿಕ್ ಮೇಲೆ x⁻7 ಪ್ಲಸ್ 2x⁸ ಪ್ಲಸ್ x⁻3 ಇಸ್ ಈಕ್ವಲ್ ಟು 0. ಇದರ ಮಹತ್ತಮ ಘಾತ ಡಿಗ್ರಿ ಬೆಲೆ ಕೇಳ್ತಾನೆ. ಸೊ ಡಿಗ್ರಿ ಏನ್ ಬರೀತೀರಿ ನೀವು ಇದಕ್ಕೆ, ಇಲ್ಲಿ ನೋಡ್ಬೋದು ಘಾತಾಂಕ ಯಾಕೆ ಜಾಸ್ತಿ ಇದೆಯೋ ಅದಾದ್ರೆ ಏನಾಗುತ್ತೆ, ಡಿಗ್ರಿ ಆಗುತ್ತೆ. ನೀವು 7 ಇದೆ, 8 ಇದೆ, 3 ಇದೆ, ದೊಡ್ಡದು ಯಾವುದು 8. ಸೊ ಅದರ ಡಿಗ್ರಿ ಎಷ್ಟಾಗುತ್ತೆ, 8 ಆಗುತ್ತೆ. ನೆಕ್ಸ್ಟ್ x⁻100 ಪ್ಲಸ್ y⁻100 ಪ್ಲಸ್ x⁻99 ಪ್ಲಸ್ 2x⁻2 ಇಸ್ ಈಕ್ವಲ್ ಟು 0 ಅಂತ ಒಂದು ಸಮೀಕರಣ.
ಸೊ ಡಿಗ್ರಿ ಕೇಳಿದ್ರೆ ಜಾಸ್ತಿ ಇರುತ್ತೆ ನಮಗೆ 99 ದೊಡ್ಡದು 100 ದೊಡ್ಡದು 2 ದೊಡ್ಡದು ನಮಗೆ 100 ತಾನೇ ದೊಡ್ಡದು. ಸೊ ಇದ್ರ ಡಿಗ್ರಿ ಏನಾಗಿರುತ್ತೆ 100 ಆಗಿರುತ್ತೆ. ಸೊ ಉದಾಹರಣೆಗೆ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x³ ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾನೆ. ಸೊ ಇಲ್ಲಿ ಬ್ರಾಕೆಟ್ ಕೊಟ್ಟಾಗ ಏನ್ ಹೇಳಿದೆ ನಾನು ನಿಮಗೆ ಗುಣಕಾರ ಮಾಡಿ ಅಂತ ಹೇಳಿದೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ 2x ಪವರ್ 4 ಆಗುತ್ತೆ ಪ್ಲಸ್ 1. ಸೊ ಇವಾಗ ಏನಾಯ್ತು ಮಹಾತಮಘಾತ ಎಷ್ಟು ಬಂದು ನಮಗೆ ಜಾಸ್ತಿ ಇರೋದು 4. ಸೊ ಇದರ ಡಿಗ್ರಿ ಎಷ್ಟಾಗಿರುತ್ತೆ ನಮಗೆ 4 ಆಗಿರುತ್ತೆ. ಸೊ ಈ ರೀತಿ ಎರಡನೇ ಟಾಪಿಕ್ ಡಿಗ್ರಿ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾನೆ. ಸೊ ಇಷ್ಟೊಳಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಟಾಪಿಕ್ ಇದೆ ನಿಮಗೆ. ಇನ್ನು ಸ್ಕ್ರೀನ್ ಶಾಟ್ ತಗೊಳ್ರಿ ಬೇಕಾದ್ರೆ ಇದನ್ನು. ಸೊ ಎಕ್ಸ್ ನಿಮಗೆ ಒಂದು ಸಮೀಕರಣ ಕೊಡ್ತಾನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 9 ಅಂತ. ಸೊ ನಿಮಗೆ ಪಿ ಆಫ್ 1 ಕಂಡಿದ್ದೀವಿ ಅಂತ ಹೇಳ್ತೇನೆ. ಸೊ ಅಂದ್ರೆ ಎಕ್ಸ್ ಬೆಲೆ ಇಲ್ಲದ್ರೆ ಏನಾಗ್ಬೇಕು ನಾವು 1 ಹಾಕ್ಬೇಕು. ಸೊ 1ರ ವರ್ಗ ಪ್ಲಸ್ 2 ಆಫ್ 1 ಮೈನಸ್ 9. ಸೊ 1ರ ವರ್ಗ ಅಂದ್ರೆ 1 1 1 2 1 2 ಮೈನಸ್ 9 3 ಮೈನಸ್ 9 ಏನಾಗುತ್ತೆ ಮೈನಸ್ 6 ಉತ್ತರ ಆಗಿರುತ್ತೆ. ಈ ತರ ಸಿಂಪಲ್ ಆಗಿ ಪ್ರಶ್ನೆಗಳನ್ನ ಈ ಚಾಪ್ಟರ್ ಇಂದ ಕೇಳ್ತಾನೆ. ಮತ್ತೆ ಇನ್ನೊಂದು ಪ್ರಶ್ನೆ ನಿಮಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x ಪ್ಲಸ್ 3 ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಸೊ ಇದರ ಶೂನ್ಯತೆ ಕಂಡಿಡಿ ಅಂತ ಹೇಳ್ತಾರೆ. ಸೊ ಈ ರೀತಿ ಪ್ರಶ್ನೆ ಕೊಟ್ಟ ನಿಮಗೆ ಫಸ್ಟ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ರಿ. ನಾವಿಲ್ಲಿ ಏನು ಶೂನ್ಯತೆ ಕಂಡಿಡಿ x ಒಂದೇ ಉಳಿಸ್ಕೋಬೇಕು. ಸೊ 5x ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3 ಆಗುತ್ತೆ, ಚಿಹ್ನೆ ಚೇಂಜ್ ಆಗುತ್ತೆ. ಸೊ ಗುಣಾಕಾರದಿಂದ ಇಲ್ಲಿ ಬಂದಾಗ ಏನಾಗುತ್ತೆ ಭಾಗಾಕಾರ ಆಗುತ್ತೆ. ಸೊ ಇದರ ಶೂನ್ಯತೆಯನ್ನು -3, 5 ಇದು ಈ ತರ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾನೆ. ಸೊ ಇನ್ನೊಂದು ಪ್ರಶ್ನೆ ಇದೇ ರೀತಿ ನೋಡೋದಾದ್ರೆ 3x ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟು. ಸೊ ಏನ್ ಮಾಡ್ತೀರಾ 3x ಪ್ಲಸ್ 2 ಆ ಕಡೆ ಬಂದ್ರೆ -2 x ಇಸ್ ಈಕ್ವಲ್ ಟು -2/3 ಇದರ ಉತ್ತರ ಆಗಿರುತ್ತೆ. ಸೊ ಈ ರೀತಿ ಸಹ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ನಿಮಗೆ 2 ಪ್ರಶ್ನೆ ಬರೋದ್ರಿಂದ ನಿಮಗೆ ಜಾಸ್ತಿ ನಾನು ಹೇಳಿದ್ಮೇಲೆ ಈ 3ನೇ ಟಾಪಿಕ್ ಇದು. ಇನ್ನೊಂದಿದೆ ಈ 4 ಟಾಪಿಕ್ ಅಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ 2 ಪ್ರಶ್ನೆ ಬಂದೇ ಬರುತ್ತೆ. ಸೊ ನೀಟಾಗಿ ನೋಡ್ಕೊಳ್ರಿ. ಇದೇನಿಲ್ಲ x ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇದೊಂದು ಫಾರ್ಮುಲಾ ಇದೆ, ಜನರಲ್ ಫಾರ್ಮ್. ಇದನ್ನ ನೀವು ಕಲ್ತ್ಕೊಂಡಿರ್ಬೇಕು. ನಿಮಗೆ ಉದಾಹರಣೆಗೆ ಏನ್ ಕೇಳ್ತಾ ಅಂತಂದ್ರೆ ಇದು ಸಮೀಕ್ ಇದನ್ನ ಬರೆಯಕ್ಕೆ ಹೇಳ್ತಾನೆ ನಿಮಗೆ, ಅದಾಯ್ತಾ? ಇಲ್ಲ ನಿಮಗೆ ಶೂನ್ಯತೆಗಳ ಮೊತ್ತ ಕೊಡ್ತಾನೆ. ಶೂನ್ಯತೆಗಳ ಪ್ರಶ್ನೆಯಲ್ಲಿ ಮೊತ್ತ 6 -6 ತಗೊಳ್ಳೋಣ ಮತ್ತು ಗುಣಲಬ್ಧ 8. ಸೊ ಇದನ್ನ ಈ ಸಮೀಕರಣಕ್ಕೆ ಬರೀರಿ ಅಂತ ಕೇಳ್ತೇನೆ. ಅವಾಗ ನೀವು ಸಮೀಕರಣ ಕಲ್ತ್ಕೊಂಡಿದ್ರೆ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಮೊತ್ತ ಅಂತಂದ್ರೆ ಕೂಡತ್ತಾನೆ. ಸೊ -6 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತಂದ್ರೆ ಗುಣಲಬ್ಧ. ಇದೇನಿರುತ್ತೆ ಗುಣಕಾರ ಇರುತ್ತೆ. ಸೊ ಗುಣಕಾರ ಜೊತೆ ಏನಾಗ್ತದೆ ನೀವು ಗುಣಲಬ್ಧ ಜೊತೆ 8 ಆಗ್ತದೆ. ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 6x ಪ್ಲಸ್ 8. ಸೊ ಇದೇನಾಗುತ್ತೆ ನಮಗೆ ಈ ರೀತಿ ಸಮೀಕರಣ ಬರುತ್ತೆ. ಮತ್ತೆ ಇನ್ನೊಂದು ನಿಮಗೆ 1 ಮಾರ್ಕ್ಸ್ ಅಲ್ಲಿ ಶೂನ್ಯತೆಗಳ ಮೊತ್ತದ ಫಾರ್ಮುಲಾ ಕೇಳಬಹುದು. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಶೂನ್ಯತೆಗಳ ಗುಣಲಬ್ಧ ಕೇಳಿದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/e. ಸೊ ಈ 4 ಟಾಪಿಕ್ ಇಂದ ನಿಮಗೆ ಖಚಿತವಾಗಿ 2 ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಈಗ ಬಹುಪದೋಕ್ತಿ ಚಾಪ್ಟರ್ ಆಯ್ತು. ಸೊ ಆ ಚಾಪ್ಟರ್ ಇಂದ ನಿಮಗೆ 2 ಪ್ರಶ್ನೆ ಬರುತ್ತೆ. ಎರಡನೇ ಪ್ರಶ್ನೆ 3 ಪ್ರಶ್ನೆ ಆಮೇಲೆ 3 ಪ್ರಶ್ನೆ ಕನ್ಫರ್ಮ್ ಆಯ್ತು. ಸೊ ಇಷ್ಟರಿಂದಾನೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಸೊ ಈ ಪಾಠದಿಂದ ಅಷ್ಟೇ ನಿಮಗೆ 2 ಅಂಕಕ್ಕೆ 2 ಪ್ರಶ್ನೆಗಳು ಬರ್ತವೆ. ಸೊ ಇದರಲ್ಲಿ ನಾವು ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತ ಆರಾಮಾಗಿ ಗೆಸ್ ಮಾಡ್ಬೋದು. ಅಷ್ಟು ಈಸಿ ಪ್ರಶ್ನೆ ಬರುತ್ತೆ. ಸೊ ನಿಮಗೆ ಒಂದು ಟೇಬಲ್ ಇದೆ.
ಸೊ ಇಲ್ಲಿ 2 ಪ್ರಶ್ನೆ ಅಂದ್ರೆ 2 ಅಂಕ ಆಗುತ್ತೆ. ಸೊ ಇದನ್ನ ಕಲ್ತ್ರೆ ನಿಮಗೆ 5 ಮಾರ್ಕ್ಸ್ ಕನ್ಫರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ನಾವು ಇದ್ರಲ್ಲಿ ನಮಗೊಂದು ಟೇಬಲ್ ಬರುತ್ತೆ. ಸೊ ಮೊದಲನೇದಾಗಿ ಇದ್ರ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಛೇದಿಸುವ ರೇಖೆಗಳು. ಸೊ ಈ ಛೇದಿಸುವ ರೇಖೆ ಯಾವ ರೀತಿ ಇರುತ್ತೆ? ಈಗ ಒಂದು ನಕ್ಷೆ ಅಂತಂದ್ರೆ ಹಿಂಗೊಂದ್ ಲೈನ್ ಅದು ಹೋಗಿದ್ರೆ ಈ ರೀತಿ ಒಂದ್ ಲೈನ್ ಏನಾಗುತ್ತೆ ಅದು ಹೋಗಿರುತ್ತೆ. ಸೊ ಈ ರೀತಿ ಒಂದ್ ಲೈನ್ ಹತ್ರ ಟಚ್ ಆಗಿ ಹೋಗೋದನ್ನ ನಾವೇ ಅಂತ ಕರಿತೀವಿ, ಛೇದಿಸಿ ಹೋಗೋದನ್ನ ಅಂತ ಕರಿತೀವಿ, ನಾವು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಸೊ ಇದಕ್ಕೆ ನೆಕ್ಸ್ಟ್ ಇದು ಈ ಛೇದಿಸುವ ರೇಖೆಗಳು ಯಾವ ರೀತಿ ಇರ್ತವೆ ಅಂತಂದ್ರೆ a1/8 ಎರಡು ಜೋಡಿ ಸಮೀಕರಣ ಕೊಟ್ಟಾಗ ನಾಟ್ ಈಕ್ವಲ್ ಟು b1/b2 ಅಂತಂದ್ರೆ ಎರಡು ಸಮೀಕರಣ ಕೊಟ್ಟಿರ್ತಾವೆ, 2x² + 3x ಏನಾದ್ರು ಸಮೀಕರಣ ಕೊಟ್ಟಿರ್ತಾನೆ. ಸೊ a1/8 b1/b2 ಗೆ ಏನಾಗಿರಲ್ಲ, ಸಮವಾಗಿ ಇರುವುದಿಲ್ಲ. ಸೊ ನೆಕ್ಸ್ಟ್ ನಿಮಗೆ ಈ ತರ ರೇಖೆಗಳಿಗೆ ಎಷ್ಟು ಪರಿಹಾರ ಅಂತ ಕೇಳ್ತಾನೆ. ಪರಿಹಾರ, ಸೊ ಛೇದಿಸುವ ರೇಖೆಗಳು ಛೇದಿಸೋದು ನೋಡ್ರಿ, ಒಂದೇ ಹತ್ರ ನಿಮಗೆ ಛೇದಿಸ್ಕೊಂಡು ಹೋಗೋದು. ಸೊ ಅದಕ್ಕೆ ಇದಕ್ಕೆ ಪರಿಹಾರ ಎಷ್ಟಾಗಿರುತ್ತೆ? ಒಂದು ಪರಿಹಾರ, ಒಂದು ಅಥವಾ ಅನನ್ಯ ಅಂತ ಕರಿತೀವಿ. ಸೊ ಅನನ್ಯ ಪರಿಹಾರ. ಸೊ ಅದೇ ನಿಮಗೆ ಈ ರೇಖೆಗಳು ಯಾವ ಜೋಡಿ ಅಂತ ಕೇಳ್ತಾನೆ, ಸ್ಥಿರ ಜೋಡಿನೋ ಅಸ್ಥಿರ ಜೋಡಿನೋ ಅಂತ ಸಹ ನಿಮಗೆ ಕೇಳ್ತಾನೆ. ಸೊ ನೀವು ಸ್ಥಿರ, ಅರ್ಥ ಆಯ್ತಾ? ಸೊ ನೋಡಿ ಇಲ್ಲಿ ಮೊದಲನೇದಾಗಿ ಛೇದಿಸುವ ರೇಖೆಗಳು. ಈ ಛೇದಿಸುವ ರೇಖೆಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ನಕ್ಷೆಯಲ್ಲಿ ಈ ರೀತಿ ಬರ್ತವೆ. ಸೊ ಅವು ಎರಡು ಸಮೀಕರಣ ಕೊಟ್ಟಾಗ a1/8 ನಾಟ್ ಈಕ್ವಲ್ ಟು b1/b2 ಆಗಿರುತ್ತೆ. ಮತ್ತೆ ಇವಕ್ಕೆ ಒಂದೇ ಒಂದು ಪರಿಹಾರ ಹೊಂದಿರ್ತವೆ ಹಾಗೂ ಇವು ಸ್ಥಿರ ಜೋಡಿ ಆಗಿರ್ತವೆ. ಸೊ ನೆಕ್ಸ್ಟ್ ಬರೋದು ನಮಗೆ ಐಕ್ಯ ರೇಖೆ, ಐಕ್ಯಗೊಳ್ಳುವ ರೇಖೆಗಳು. ಸೊ ಐಕ್ಯಗೊಳ್ಳುವ ರೇಖೆಗಳು ಹೇಗಿರ್ತವೆ ಅಂತಂದ್ರೆ ಇವಾಗ ಒಂದು ಲೈನ್ ಹೋಗ್ತಿದೆ ಅಂತಂದ್ರೆ ಇದ್ರ ಮೇಲೆನೆ ಸಹ ಏನಿರುತ್ತೆ ನಮಗೆ ಇನ್ನೊಂದು ಲೈನ್ ಸಹ ಹೋಗುತ್ತೆ. ಇವಾಗ ಉದಾಹರಣೆ ನಮಗೆ ಒಂದು x ಪ್ಲಸ್ y ಇಸ್ ಈಕ್ವಲ್ ಟು 14 ಅಥವಾ ಎಕ್ಸ್ 2 ಸೊ ಈ ತರ ಏನೋ ಒಂದು ಸಮೀಕರಣ ಬಂತು, ಏನೋ ಒಂದು ಕೊಟ್ಟಿದೆ ಅಂದಾಗ ನಮಗೆ ಪಾಯಿಂಟ್ಗಳು ತಗೊಂಡ ನಮ್ಗೆ ಏನಾಗುತ್ತೆ, ಪಾಯಿಂಟ್ಗಳು ಒಂದ್ರ ಮೇಲೆ ಒಂದು ಬರುತ್ತೆ. ಯಾವ ರೀತಿ ಇರುತ್ತೆ ಅಂದ್ರೆ a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2 ಈ ರೀತಿ ಇರುತ್ತೆ. ಸೊ ಈ ರೀತಿ ಬರೋ ರೇಖೆಗಳನ್ನ ಏನಂತ ಕರಿತೀವಿ ನಾವು ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಸೊ ಇವಕ್ಕೆ ಏನಾಗಿರುತ್ತೆ ಅಂದ್ರೆ ಪಾಯಿಂಟ್ ಒಂದ್ರ ಮೇಲೆ ಒಂದ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲೈನ್ ಹೋಯ್ತು, ಈ ಸಮೀಕರಣದೊಂದು ಈ ಸಮೀಕರಣದೊಂದು ಲೈನ್ ಬಂತು. ಬಟ್ ಇಲ್ಲೇನಾಗುತ್ತೆ, ಎರಡು ಸಮೀಕರಣದ ಲೈನು ಒಂದೇ ಜಾಗದಲ್ಲಿ ಹೋಗುತ್ತೆ, ಐಕ್ಯವಾಗಿ ಹೋಗುತ್ತೆ. ಸೊ ಇದಕ್ಕೆ ಪರಿಹಾರ ಎಷ್ಟಾಗುತ್ತೆ ಅಂದ್ರೆ ಬಹಳಷ್ಟು ಪರಿಹಾರ, ಅಪರಿಮಿತ ಪರಿಹಾರಗಳು. ಲೈನ್ ಎಲ್ಲಿಂದ ಟಚ್ ಆಗುತ್ತೆ ಅಷ್ಟು ಪರಿಹಾರಗಳು ಬರ್ತಾನೆ ಇರ್ತವೆ. ಸೊ ಇದಕ್ಕೆ ಎಷ್ಟು ಪರಿಹಾರ? ಅಪರಿಮಿತ ಅಂದ್ರೆ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕರಿತೀವಿ, ಅಪರಿಮಿತ ಪರಿಹಾರ. ಸೊ ಇದಕ್ಕೆ ಪರಿಹಾರ ಬಹಳಷ್ಟು ಇರ್ತವೆ. ಸೊ ನೆಕ್ಸ್ಟ್ ಈ ಜೋಡಿನ ಅಂತ ಕರಿತೀವಿ ನಾವು ಸ್ಥಿರ ಜೋಡಿ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಬರುತ್ತೆ ನಮಗೆ ಲಾಸ್ಟ್ನೇದು ಸಮಾಂತರ ರೇಖೆಗಳು. ಸೊ ಈ ಸಮಾಂತರ ರೇಖೆಗಳು ಯಾವ ರೀತಿ ಬರ್ತವೆ ಅಂತಂದ್ರೆ ಇವೊಂದು ನಕ್ಷೆ ಇದೆ ಅಂದ್ರೆ ಈ ರೀತಿ ಹೋಗ್ತದೆ, ಅಂದ್ರೆ ಒಂದು ಕೆಳಗೆ ಒಂದು ಹೋಗ್ತದೆ. ಇವೆಲ್ಲೂ ಸಹ ಛೇದಿಸಲ್ಲ ಅಥವಾ ಐಕ್ಯಗೊಳ್ಳೋದಿಲ್ಲ. ಸೊ ಈ ರೀತಿ ಸಮಾಂತರ ರೇಖೆಗಳನ್ನ ಅಂತ ಕರಿತೀವಿ ನಾವು ಸಮಾಂತರ ರೇಖೆಗಳಂತ ಕರಿತಾ ಹೋಗ್ತೀವಿ. ಸೊ ಇವು ಯಾವ ರೀತಿ ಬರುತ್ತೆ ಅಂತಂದ್ರೆ a1/a2 is equal to b1/b2 not equal to c1/c2. ಇದೇನಾಗಿರುತ್ತೆ, a1/a2 is equal to b1/b2 ಆಗುತ್ತೆ, c1 not equal to c1/c2 ಆಗಿರುತ್ತೆ. ಹಾಗೇನೆ ಈ ತರದ ರೇಖೆಗಳಿಗೆ ಪರಿಹಾರ ಇರುವುದಿಲ್ಲ. ಸೊ ಪರಿಹಾರ ಇಲ್ಲ, ಅದಕ್ಕೆ ಏನಂತ ಕರಿತೀವಿ ಹಾಗೆ ನಾವು ಅಸ್ಥಿರ ಜೋಡಿ ಅಂತ, ಅಸ್ಥಿರ ಜೋಡಿ ಅಂತ ಇವನ್ನ ಕರಿತೀವಿ. ಸೊ ನಿಮ್ಗೆ ಹೇಳಿದಾಗೆ ಛೇದಿಸುವ ರೇಖೆಗಳು, ಐಕ್ಯಗೊಳ್ಳುವ ರೇಖೆಗಳು, ಸಮಾಂತರ ರೇಖೆಗಳು. ಸೊ ಈ ಟೇಬಲ್ ಮೇಲೆ ನಿಮಗೆ 2 ಕ್ವಶನ್ಸ್ ಸಹ ಬಂದೇ ಬರುತ್ತೆ. ನೀವೆಲ್ಲ ಮಾದರಿ ಪ್ರಶ್ನೆಗೆ ಚೆಕ್ ಮಾಡ್ಬೋದು. ನಿಮಗೆ ಈ ಟೇಬಲ್ ಮೇಲೆ ಜಾಸ್ತಿ ಪ್ರಶ್ನೆಗಳು ನಿಮಗೆ ಹೇಳಿದ್ದಾನೆ. ಸೊ ಒಂದು ನಿಮಗೆ ಬಹು ಆಯ್ಕೆಯಲ್ಲಿ ಬರುತ್ತೆ, ಇನ್ನೊಂದು ನಿಮಗೆ ಒಂದು ವಾಕ್ಯದಲ್ಲಿ ಬರುತ್ತೆ ನಿಮಗೆ. ಸೊ ಇದಕ್ಕೆ ಒಂದೆರಡು ಉದಾಹರಣೆ ಮಾಡಿ ತೋರಿಸಿ ನೋಡ್ರಿ. ನಿಮಗೆ ಇವಾಗ ಒಂದು ಸಮೀಕರಣ ಕೊಡ್ತಾರೆ ನಿಮಗೆ,
2x ಪ್ಲಸ್ 3y ಇಸ್ ಈಕ್ವಲ್ ಟು 8, 4x ಪ್ಲಸ್ 6y ಇಸ್ ಈಕ್ವಲ್ ಟು 19 ಅಂತ ಕೊಡ್ತಾರೆ. ಸೊ ಇದನ್ನ ನಾವು ಇಲ್ಲಿ ಮೊದಲನೇ ಅರ್ಥ ಆಗ್ಬೇಕು, A1 ಅರ್ಥ ಆಗ್ಬೇಕು. ಇದನ್ನ A2, B1, B2, C1, C2 ಬರೆಯೋಣ. A1 by A2 is equal to B1 by B2 is equal to C1 by C2 ಅಂತ ಬರೆಯೋಣ. ಬರ್ಕೊಂಡ್ಮೇಲೆ ನೋಡ್ರಿ, A1 by A2 ಅಂತಂದ್ರೆ ಎಷ್ಟು? 2 by 4, 3 by 6, 8 by 19. ಸೊ 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ ಇವೆಲ್ಲ ಏನಾಗಿದ್ದಾವೆ? ಸಮ ಇದಾವೆ. ಸೊ ಈ ರೇಖೆಗಳ ಅಂತ ಕರೀತೀವಿ ನಾವು ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಅಥವಾ ಈ ಸಮೀಕರಣ ಕೊಟ್ಟು ನಿಮಗೆ ಇದಕ್ಕೆ ಎಷ್ಟು ಪರಿಹಾರ ಅಂತ ಕೇಳ್ತೇನೆ. ಸೊ ಇವು ನಾವು ಚೆಕ್ ಮಾಡಿದಾಗ ಐಕ್ಯಗೊಳ್ಳುವ ರೇಖೆ ಇದಾವೆ ಅಂತಂದ್ರೆ ಇದು ಪರಿಹಾರ ಎಷ್ಟಾಗಿರುತ್ತೆ? ಅಪರಿಮಿತ ಪರಿಹಾರ. ಅಥವಾ ಇದು ಯಾವ ಜೋಡಿ ಅಂತ ಕೇಳ್ತೇನೆ, ಸ್ಥಿರ ಜೋಡಿನ ಅಸ್ಥಿರ ಜೋಡಿನ ಅಂತ. ಸೊ ಇದು ಯಾವ ಜೋಡಿ ಆಗಿರುತ್ತೆ? ಸ್ಥಿರ ಜೋಡಿ ಆಗಿರುತ್ತೆ. ಅಥವಾ ನಿಮ್ಗೆ ಇನ್ನೊಂದು ಸಮಾಂತರ ರೇಖೆಗಳಿಗೆ ಅದೊಂದು ಉದಾಹರಣೆ ಕೊಡ್ತೇನೆ. ಅಥವಾ ನಿಮಗೆ ಇದೇ ಕೊಡ್ತೇನೆ, A1 by A2 ನಾಟ್ ಈಕ್ವಲ್ ಟು B1 by B2. ಇದಕ್ಕೆ ಎಷ್ಟು ಪರಿಹಾರ ಹೊಂದಿದಾವೆ? ಸೊ ಪರಿಹಾರ ಏನಾಗಿರುತ್ತೆ? ಅನನ್ಯ. ನೀವು ಬೆಸ್ಟ್ ಅಂತಂದ್ರೆ ಈ ಟೇಬಲ್ ನ ನೀಟಾಗಿ ಬಯಾಟ್ ಮಾಡ್ಬಿಟ್ರೆ ಸೊ ನಿಮಗೆ 2 ಮಾರ್ಕ್ಸ್ ಫಿಕ್ಸ್ ಆಗುತ್ತೆ. ಇಷ್ಟೊಳಗೆ ಕೊಡ್ತೇನೆ ನಿಮಗೆ. ಅಕಸ್ಮಾತ್ ನಿಮಗೆ ಅಸ್ಥಿರ ಜೋಡಿ ಯಾವುದು ಇದ್ರೊಳಗೆ ಎರಡು ಸಮೀಕರಣ ಕೊಡ್ತೇನೆ ನಿಮಗೆ. ಇವಾಗ ಅಸ್ಥಿರ ಅಂದ್ರೆ ಯಾವಾಗ ಇರ್ತವೆ? ಸಮಾಂತರ ರೇಖೆಗಳು ಆಗಿರ್ತವೆ. ಅಥವಾ ನಿಮಗೆ ನಕ್ಷೆ ಕೊಡ್ತೇನೆ, ಈ ನಕ್ಷೆ ಕೊಟ್ಟು ಇದಕ್ಕೆ ಎಷ್ಟು ಪರಿಹಾರ ಅಂತ ಕೇಳ್ತೇನೆ, ಪರಿಹಾರ ಇಲ್ಲ. ಅಥವಾ ಈ ನಕ್ಷೆ ಕೊಟ್ಟು ಈ ಟೇಬಲ್ ನಮಗೆ ಬರೆಯಕ್ಕೆ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಈ ಟೇಬಲ್ ನಲ್ಲಿ ಪ್ರಶ್ನೆ ಬಂದೇ ಬರುತ್ತೆ, 2 ಪ್ರಶ್ನೆ. ಸೊ ಅದಕ್ಕೆ ಈ ಟೇಬಲ್ ನ ಕಲ್ತ್ಕೊಳ್ರಿ. ಸೊ ಎಷ್ಟಾಯ್ತು ನಿಮಗೆ? 5 ಕ್ವಶನ್ಸ್ ನಮಗೆ ಕಂಪ್ಲೀಟ್ ಆಯ್ತು. ಸೊ ಈ 3 ಚಾಪ್ಟರ್ ಇಂದ ನಮಗೆ 5 ಕ್ವಶನ್ಸ್ ಬರ್ತವೆ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ.